ನಮಸ್ಕಾರ ವೀಕ್ಷಕರೇ, ಮಿಥುನ ರಾಶಿಯವರ ಈ ವರ್ಷದ ಕಡೆಯ ತಿಂಗಳಾದ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಡಿಸೆಂಬರ್ ತಿಂಗಳು ಅಂದ ತಕ್ಷಣವೇ ಬಿಡಿ, ಇನ್ನೇನು ವರ್ಷನೇ ಮುಗಿದೋಯ್ತಲ್ಲ, ಇನ್ನೇನು ಪ್ರಾಮುಖ್ಯತೆ ಪ್ರಾಧಾನ್ಯತೆ ಏನು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಬಿಟ್ಟಿರ. ಆಮೇಲೆ ತುಂಬ ವಿಶೇಷವಾದಂತಹ ಬದಲಾವಣೆಗಳಿದೆ, ಬಹಳ ಪ್ರಮುಖವಾದ ಬದಲಾವಣೆಗಳಿದೆ, ಶುಭವೂ ಇದೆ ಅಶುಭವೂ ಇದೆ. ಡಿಸೆಂಬರ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವ್ರಿಗೋಸ್ಕರ 5 ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ನಿಮ್ಮನ್ನ ಯಾರನ್ನ ಹೆದರ್ಸ್ಲಿಕ್ಕೋಸ್ಕರ ಅಲ್ಲ. ಎಚ್ಚರಿಕೆಗಳು ಅಂದರೆ ಏನು ಸಮಸ್ಯೆ ಆಗದೇ ಇರಲಿ ನಿಮಗೆ ಅಂತ ಹೇಳಿ, ಏನಾದ್ರು ಸಮಸ್ಯೆ ಆಗೋದಿದ್ರೆ ಏನು ಪರಿಹಾರ ಇತ್ಯಾದಿಗಳು ಸಹ ನಿಮಗೆ ತಿಳಿಸ್ತಾ ಇದ್ದೇನೆ, ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೂ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದ ವಿಡಿಯೋ. ದಯವಿಟ್ಟು ನಾನು ಮಾಡುವ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯಾರು ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವ್ರಿಗೆ ನಿಮಗೆ ಖಂಡಿತವಾಗಿ ಕಮೆಂಟ್ ಮಾಡಿ. ಖಂಡಿತ ನಾನು ಕಮೆಂಟ್ಸ್ ಓದ್ತಾ ಇರ್ತಾನೆ, ಸಾಧ್ಯವಾದಷ್ಟು ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಖಂಡಿತವಾಗಿ ಕಮೆಂಟ್ ಮಾಡಿ, ಒಳ್ಳೆಯದಾಗಲಿ. ಮೊದಲನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜನ್ಮಗುರು. ಏನಾಗುತ್ತೆ ಅಂತಂದ್ರೆ, ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ ಸಂಚಾರ ಮುಂದೆ ಹೋಗಿದ್ದಂತ, ಅಂದ್ರೆ ನವೆಂಬರ್ ತಿಂಗಳಲ್ಲಿ ಗುರುಬಲ ಇತ್ತು ಮಿಥುನ ರಾಶಿಯವರಿಗೆ. ಯಾಕಂದ್ರೆ ಗುರು 1 ತಿಂಗಳ ಮಟ್ಟಿಗೆ ಮುಂದಿನ ರಾಶಿ ಕರ್ಕಕ್ಕೆ ಹೋಗಿ ಪರಮೋಚ್ಚ ಸ್ಥಿತಿಗೆ ಹೋಗಿದ್ದ. ಆದರೆ ಅಂತಹ ಗುರುಗ್ರಹ ಈಗ ಮತ್ತೆ ಪುನಃ ವಾಪಸ್ ಮರಳಿ ನಿಮ್ಮದೇ ರಾಶಿಗೆ ಬಂದಿದ್ದಾನೆ. ಯಾವಾಗ ಬರ್ತಾನೆ? ಡಿಸೆಂಬರ್ 4ನೇ ತಾರೀಕಿಗೆ ಮರಳಿ ಬಂದ್ಬಿಡ್ತಾನೆ. 5ನೇ ತಾರೀಕಿಂದ ನಿಮ್ಮ ರಾಶಿಯಲ್ಲೇ ಗುರು. ಸೊ 5ನೇ ತಾರೀಕಿಂದ ನಿಮ್ಮ ರಾಶಿಯಲ್ಲೇ ಗುರು ಅಂದ್ರೆ ಮತ್ತೆ ಪುನಃ ಜನ್ಮ ಗುರು ಅನ್ನುವಂಥದ್ದು ಆರಂಭವಾಗಲಿದೆ ಮಿಥುನ ರಾಶಿಯವರಿಗೆ. ಅದರಿಂದ ಏನಾಗ್ತದೆ, ಮಿಥುನ ರಾಶಿಯವರಿಗೆ ಜನ್ಮ ಗುರು ಆರೋಗ್ಯ ಪೀಡಕ. ಅದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಂದ್ರೆ, ಈ ಮುಂಚೆ ಸ್ವಲ್ಪ ಹೊಟ್ಟೆ ನೋವೆಲ್ಲ ಬರ್ತಾ ಇತ್ತು, ಅಜೀರ್ಣ ಆಗ್ತಾ ಇತ್ತು, ಅಸಿಡಿಟಿ ಆಗ್ತಾ ಇತ್ತು, ಅದಾಗ್ತಾ ಇತ್ತು, ಇದಾಗ್ತಾ ಇತ್ತು ಅನ್ನುವಂತಹ ಮಿಥುನ ರಾಶಿಯವರು ಒಂದು ಸ್ವಲ್ಪ ನವೆಂಬರ್ ತಿಂಗಳಲ್ಲಿ ರೇ ಆಫ್ ಹೋಪ್ ಅನ್ನೋ ಥರ ಸ್ವಲ್ಪ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸುತ್ತೇನೋ. ಡಿಸೆಂಬರಿಂದ ಆಚೆಗೆ, ಡಿಸೆಂಬರ್ 5 ತಾರೀಕಿನ ಆಚೆಗೆ ಮತ್ತೆ ಪುನಃ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಶುರುವಾಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ಮು, ಲಿವರು ಅಥವಾ ಈ ಥರ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥದ್ದು, ಇದೆಲ್ಲ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದೆ. ಸೊ ಅದರಿಂದಾಗಿ ನೀವು ಮತ್ತೆ ಪುನಃ ನಿಮ್ಮ ಆಹಾರ ಕ್ರಮ, ಜೀವನ ಕ್ರಮ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಜನ್ಮ ಗುರುವಿಗೆ ಸ್ವಲ್ಪ ಪರಿಹಾರನೂ ಮಾಡ್ಕೊಳ್ಬೇಕಾಗ್ತದೆ. ಈಶ್ವರನ ಸನ್ನಿಧಾನದಲ್ಲಿ ಗುರುವಾರದ ದಿವಸ ಈಶ್ವರನಿಗೆ ಅನ್ನ ನೈವೇದ್ಯ, ಪರಮಾನ್ನ ನೈವೇದ್ಯ, ಪಾಯಸ ನೈವೇದ್ಯ, ಹಾಲು ಮತ್ತು ಅನ್ನ, ಹಾಲನ್ನ ಅಂತೀವಲ್ಲ ಪಾಯಸ, ಅದನ್ನು ನೈವೇದ್ಯ ಮಾಡಿಸಿ ಎಲ್ಲರಿಗೂ ಹಂಚಿ ನೀವು ಪ್ರಸಾದ ಸೇವನೆ ಮಾಡೋದು ಉತ್ತಮ. ಇನ್ನು ಪ್ರಾಕ್ಟಿಕಲ್ ಆಗಿ ನೋಡಬೇಕಾದ್ರೆ ಸರಿಯಾದ ಜೀವನ ಕ್ರಮ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನೂ ವಿಶೇಷವಾದ ಆರೋಗ್ಯ ಬಾಧೆ ಪರಿಹಾರಗಳು ಬೇಕೇ ಬೇಕು, ನಮಗೆ ರಕ್ಷಣೆ ಬೇಕು, ಉತ್ತಮ ಆರೋಗ್ಯ ಬೇಕು ಅನ್ನೋರಿಗೆ ವಿಶೇಷ ಪರಿಹಾರ ಇದೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ನಾನು ಖಂಡಿತವಾಗಿ ಅದ್ರ ಪರಿಹಾರ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಯೋಚನೆ ಮಾಡ್ತೀರಾ, ಬಹಳ ತಲೆ ಓಡಿಸ್ತೀರಾ, ಬಹಳ ಜಿಪುಣತನವನ್ನು ಮಾಡ್ತೀರಾ, ಬಹಳ ದುಡ್ಡನ್ನು ಉಳಿಸ್ತೀರಾ. ನವೆಂಬರ್ ತಿಂಗಳಲ್ಲಿ ಉಳಿಸಿರ್ತೀರಾ, ಸೆಪ್ಟೆಂಬರ್ ಅಕ್ಟೋಬರ್ಲಿ ಉಳಿಸಿರ್ತೀರಾ. ಆದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಬಹಳ ಏನೇನೋ ದೊಡ್ಡ ಯೋಚನೆಗಳು ಹಾಕ್ಕೊಂಡು, ಜನವರಿಯಿಂದ ಆಚೆಗೆ ಆ ಖರ್ಚಿದೆ, ಫೆಬ್ರವರಿಯಿಂದ ಆಚೆಗೆ ಈ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಹಿಂಗೆ ಏನೇನೋ ಒಂದಿಷ್ಟು ಯೋಚನೆ ಮಾಡ್ಕೊಂಡು ಏನು ಹಣ ಸಂಗ್ರಹ ಮಾಡ್ತಿದ್ರಲ್ಲ, ದುಡ್ಡನ್ನ ಕೂಡಿಡ್ತಾ ಇದ್ರಲ್ಲ, ಯಾವುದೇ ಆ್ಯಪಲ್ಲಿ ಕೂಡಿಡ್ತಿರೋ, ಅಕೌಂಟಲ್ಲಿ ಕೂಡಿಡ್ತಿರೋ, ಮನೇಲೇ ಹುಂಡಿಯಲ್ಲಿ ದುಡ್ಡು ಹಾಕಿ ಕೂಡಿಡ್ತಿರೋ, ಒಟ್ಟ ದುಡ್ಡು ಏನು ಕೂಡಿಡ್ತಿದ್ದೀರಲ್ಲ ಅದು ನಿಷ್ಪ್ರಯೋಜಕವಾಗುವ ಸಾಧ್ಯತೆ ಇದೆ. ಬಹಳ ದೊಡ್ಡ ಆಸೆ ಆಕಾಂಕ್ಷೆಗಳು, ಏನೇನೋ ಅಂದ್ಕೊಂಡು ಅದೊಂದು ಕೆಲಸ ಆಗ್ಬೇಕು, ಇದೊಂದು ಕೆಲಸ ಆಗ್ಬೇಕು, ಅದಕ್ಕೆ ದುಡ್ಡು ಬೇಕಾಗುತ್ತೆ, ಸರಿ ದುಡ್ಡು ಕೂಡಿಡೋಕೆ ಶುರು ಮಾಡೋಣ ಅಂತ. ನೀವು ಕೂಡಿಟ್ಟ ದುಡ್ಡುಗಳನ್ನು, ಮಿಥುನ ರಾಶಿಯವರು ಕಷ್ಟಪಟ್ಟು ಕೂಡಿಟ್ಟ ದುಡ್ಡುಗಳು ವೃಥಾ ಖರ್ಚಾಗುವಂತಹ ಸಾಧ್ಯತೆಗಳು ಡಿಸೆಂಬರ್ ತಿಂಗಳಲ್ಲಿ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಖರ್ಚಾಗಬಾರ್ದು ಅಂದರೆ ಫಸ್ಟ್ ನೀವು ಇದನ್ನು ತಿಳ್ಕೊಂಡು ವೃಥಾ ಖರ್ಚು ಮಾಡದೆ ಹೋದರೆ ಅದರಲ್ಲಿ ದುಡ್ಡು ಸೇವ್ ಮಾಡ್ಬೋದು. ಇಲ್ಲ ಗುರುಗಳೇ, ನೀವು ಹೇಳಿದ ಕರೆಕ್ಟಾಗಿ ಹಂಗೆ ದುಡ್ಡು ಖರ್ಚಾಗೋಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ದೊಡ್ಡ ಕೆಲಸ ಇದೆ, ಹೆಂಗಾರು ದುಡ್ಡು ಉಳಿಸ್ಬೇಕಲ್ಲ, ಏನು ಮಾಡಬೇಕು ಅಂತಂದಾಗ ಅದಕ್ಕೆ ಪರಿಹಾರ ಕ್ರಮವಾಗಿ ಮತ್ತೆ ಪುನಃ ನಾನು ನಿಮಗೆ ಈಶ್ವರನ ಆರಾಧನೆ ಮಾಡಲಿಕ್ಕೆ ಹೇಳ್ತೇನೆ. ಆದರೆ ಈ ಬಾರಿ ನೀವು ಈಶ್ವರನ ಆರಾಧನೆ ಸೋಮವಾರದ ದಿವಸ ಮಾಡಬೇಕಾಗ್ತದೆ. ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಆ ಒಂದು ಹಾಲನ್ನು ನೀವು ಪ್ರಾಶನ ಎಲ್ಲರಿಗೂ ತೀರ್ಥದ ಕೊಡ್ತಕ್ಕಂಥದ್ದು ತುಂಬ ಅತ್ಯುತ್ತಮ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿದ ತೀರ್ಥ ಇರುತ್ತೆ, ಅಭಿಷೇಕ ತೀರ್ಥ, ಅದನ್ನು ನಿಮ್ಮ ಮನೆಯಲ್ಲಿ ಇತ್ಯಾದಿ ಬೀರುವಗಳಲ್ಲೆಲ್ಲ ಅದನ್ನು ಹಾಕ್ತಕ್ಕಂಥದ್ದು ಇರಬಹುದು, ನೀವೇ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಇಲ್ಲ ವಿಶೇಷವಾದ ಪರಿಹಾರ ಒಂದು ಅವಶ್ಯಕತೆ ಇರ್ತದೆ, ಅದನ್ನು ನಾವು
ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವೂ ಸಹ ಕೊಡ್ತಾ ಇದ್ದೇವೆ. ಅದನ್ನು ಮಾತ್ರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮರೆವು ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ. ಮರೆವು, ಎಷ್ಟು ಮರವಿನ ಸಮಸ್ಯೆ ನಿಮಗೆ, ಮರವಿನ ಕಾಯಿಲೆ ಅಂತೀರಾ, ಅದೇಂತೀರ, ಅದು ಕಾಯಿಲೆ ಥರ ನಿಮಗೆ ಕಾಡುತ್ತೆ. ಮಿಥುನ ರಾಶಿಯವರಿಗೆ ಎಲ್ಲ ಮರ್ತೋಗ್ಬಿಡ್ತೀರಾ. ಅಯ್ಯೋ ಏನಪ್ಪ ಹಿಂಗೆ ಮರ್ತುಬಿಟ್ಟೆ ನಾನು ಅಂಥೇಳಿ, ಭಾಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದ ವ್ಯಕ್ತಿಯನ್ನು ಮರ್ತೋಗ್ತೀರಾ, ಪ್ರಮುಖವಾದ ಘಟನೆಗಳನ್ನು ಮರ್ತೋಗ್ತೀರಾ, ಪ್ರಮುಖವಾದ ಕೆಲಸಗಳನ್ನು ಮರ್ತೋಗ್ತೀರಾ. ಕೆಲಸ ಕಾರ್ಯ ಮಾಡಬೇಕಾಗಿದೆ, ಅಯ್ಯೋ ಅದು ಮಾಡಬೇಕಾಯ್ತಲ್ವಾ, ಕರೆಕ್ಟ್ ನಂಗೆ ಮರ್ತೇ ಅದನ್ನು ನನಗೆ ನೆನಪೇ ಆಗಲಿಲ್ಲ ನನಗೆ. ಅವ್ರನ್ನ ಕರಿಬೇಕಾಗಿತ್ತಲ್ವಾ, ಇಂಪಾರ್ಟೆಂಟ್ ವ್ಯಕ್ತಿ, ನಾನು ಮರ್ತೇ ಬಿಟ್ಟೆ ಅವ್ರು ಇದ್ದಾರೆ ಅಂತೇಳಿ. ಇದೊಂದು ಮಾಡಬೇಕಾಗಿತ್ತಲ್ವಾ, ಅದೊಂದು ಮಾಡಬೇಕಾಗಿತ್ತಲ್ವಾ. ಮರೆವು, ಈ ಮರೆವು ಅನ್ನುವಂಥದ್ದು ಒಂದು ಕಾಯಿಲೆ ಸ್ವರೂಪದಲ್ಲಿ ತುಂಬ ಕಾಡಲಿದೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ. ಅದಕ್ಕೆ ದೇವತಾರಾಧನೆ, ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾನೆ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡಲಿದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋದಕ್ಕೆ ಏನಾದ್ರು ಬೇಕು ಅಂದರೆ ಅದಕ್ಕೆ ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಧಾರಣಾ ವಿಶೇಷ ನಿಮಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ. ಸೊ ಇದರ ಬಗ್ಗೆ ನಾನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ನಾಲ್ಕನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಉದ್ಯೋಗ ವಿಚಾರದಲ್ಲಿ ಒಂದು ಅದ್ಭುತವಾದಂಥ ಅವಕಾಶ ಕೈ ತಪ್ಪು ಹೋಗುವ ಸಾಧ್ಯತೆ. ಒಂದೊಳ್ಳೆ ಚಾನ್ಸು ನಿನಗೆ ಸಿಗುತ್ತೆ ಅಂದದ್ದು ಸಿಗಲಿಲ್ಲ, ಅಥವಾ ಗುರುಳೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ಇದಕ್ಕೆ ಈ ಪ್ರಮೋಷನ್ ನನಗೆ ಕೊಡ್ತಾರೆ, ಅಥವಾ ಇಲ್ಲೊಂದು ಸ್ಯಾಲ್ರಿ ಕೊಡ್ತಾರೆ, ಅಥವಾ ಇದೊಂದು ಜವಾಬ್ದಾರಿ ಕೊಡ್ತಾರೆ, ಇದೊಂದು ಮತ್ತೊಂದೇನೋ ಗುರುತಿಸುವಿಕೆ, ಇದೊಂದು ರೆಕಗ್ನೈಸೇಷನ್ ಸಿಗುತ್ತೆ, ಇದೊಂದು ಎಕ್ಸ್ಟ್ರಾ ಏನೋ ಆಗುತ್ತೆ. ಈ ಉದ್ಯೋಗ ಎಲ್ಲಿ ಮಾಡ್ತಿರಲ್ಲ ನೀವು, ಆ ಉದ್ಯೋಗ ಮಾಡುವ ಜಾಗದಲ್ಲಿ ಒಂದು ಪ್ರಮುಖವಾದಂಥ ಅದ್ಭುತ ಅವಕಾಶ, ಅದು ಅಪರೂಪಕ್ಕೆ ಬರತಕ್ಕಂಥ ಅವಕಾಶ ನಿಮಗೆ ಸಿಗಬೇಕಿತ್ತು, ಅದು ತಪ್ಪಿ ಹೋಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಆಮೇಲೆ ಕೂತ್ಕೊಂಡು ಅಯ್ಯೋ ಎಂಥ ಚಾನ್ಸ್ ಮಿಸ್ ಆಗೋಯ್ತು, ಗೋಲ್ಡನ್ ಆಪರ್ಚುನಿಟಿ ಆಗಿತ್ತು ಅಂತ. ಆಮೇಲೆ ಕೂತ್ಕೊಂಡು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗೋಯ್ತು ಅನ್ನೋದ್ರಲ್ಲಿ ಯಾವ ಇದು ಇಲ್ಲ ಅಲ್ವಾ. ಸೊ ಅದರಿಂದಾಗಿ ಮೊದಲೇ ಆ ಆಪರ್ಚುನಿಟಿ ಕಳೆದುಕೊಳ್ಳದಂತೆ ನೀವು ನೋಡಿಕೊಳ್ಳಬೇಕಾಗ್ತದೆ. ಅದರಿಂದಾಗಿ ನೀವು ಆರಾಧನೆ, ವಿಶೇಷ ದೇವತಾರಾಧನೆಗಳು, ಅವಕಾಶಗಳು, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯು, ಉದ್ಯೋಗದಲ್ಲಿ ನೆಮ್ಮದಿ ಇತ್ಯಾದಿ ಯಾವುದೇ ಅವಶ್ಯಕತೆಗಳಲ್ಲಿ ದೇವತಾರಾಧನೆ ಬಹಳ ಮುಖ್ಯ. ಇಲ್ಲಿ ದೇವತಾರಾಧನೆ ಅಂತಂದಾಗ ಎಲ್ಲ ಅಂದರೆ ಮಿಥುನ ರಾಶಿಯವರ ಎಲ್ಲ ಡಿಸೆಂಬರ್ ತಿಂಗಳ ಸಮಸ್ಯೆಗಳ ಪರಿಹಾರ, ಅದರ ನಂತರದ್ದು ಎಲ್ಲ ಸಮಸ್ಯೆಗಳ ಪರಿಹಾರ, ಅವಕಾಶಗಳು. ಯಾಕೆಂದರೆ ನಾನು ಮುಂದೆ ಶುಭ ವಿಚಾರಗಳು ತಿಳಿಸಲಿದ್ದೇನೆ, ಶುಭ ವಿಚಾರಗಳು ಇದೆ. ಆ ಶುಭ ವಿಚಾರಗಳು ಅದರಲ್ಲೂ ಸಹ ಆಗಿದ್ದೆಲ್ಲ ಸಿಗಬೇಕು ಅಂತಂದಾಗ ಒಂದು ವಿಶೇಷ ದೇವತಾರಾಧನೆ ಮಾಡಬೇಕಾಗತ್ತೆ. ಅದಕ್ಕೆ ವಿಶೇಷ ಪರಿಹಾರ ನಾವು ಮಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, 5ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಶತ್ರುಗಳ ಬಲ ಹೆಚ್ಚಾಗ್ತಾ ಇದೆ, ನಿಮಗೆ ರಕ್ಷಣೆ ಕಡಿಮೆ ಆಗ್ತಾ ಇದೆ ಅಂತ. ಅಂದರೆ ನೀವು ಅದನ್ನು ಗಮನಿಸದೇ ಇರುವಂತೆ ಒಂದು ಬಿಡು ಪರವಾಗಿಲ್ಲ ಅನ್ನೋ ರೀತಿ ತಾತ್ಸಾರ ಮನೋಭಾವದಿಂದ ನೋಡ್ತಾ ಇರುವ ಸಾಧ್ಯತೆ ಇದೆ. ಇನ್ನೇನು ಆಯ್ತು ಬಿಡು ನೋಡೋಣ, ಆ ಸಮಯದಲ್ಲಿ ನೋಡೋಣ ಅಂತ. ಆದರೆ ಶತ್ರು ಯಾವತ್ತೂ ನಿಮಗಿಂತ ಬಲವಂತನಾಗ್ತಾ ಇರುವಂತೆ ನಿಮಗೆ ಸಮಸ್ಯೆ ಜಾಸ್ತಿಯೇ. ಯಾವಾಗ ಶತ್ರು ಬಲವಂತನಾಗ್ತಾ ಇರ್ತಾನೋ ಅಷ್ಟು ನಿಮಗೆ ಸಮಸ್ಯೆ ಜಾಸ್ತಿ, ಯಾವಾಗ ಶತ್ರು ಬಲಹೀನನಾಗ್ತಾ ಇರ್ತಾನೋ ಅಷ್ಟು ನಿಮಗೆ ಸಮಸ್ಯೆ ಕಡಿಮೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಒಂದು ಶತ್ರುಗಳ ಬಲವೂ ವೃದ್ಧಿ ಆಗುತ್ತದೆ, ಇನ್ನೊಂದು ಕಡೆ ನಿಮ್ಮ ರಕ್ಷಣೆಯೂ ಕಡಿಮೆ ಆಗ್ತಾ ಇದೆ. ಸೊ ಒಂದು ಕಡೆ ನಿಮ್ಮ ರಕ್ಷಣೆಯೂ ವೃದ್ಧಿ ಆಗಬೇಕು, ಇನ್ನೊಂದು ಕಡೆ ಶತ್ರುಗಳ ಬಲವೂ ಕಡಿಮೆ ಆಗಬೇಕು. ಇಲ್ಲಿ ಒಂದು ಶತ್ರು ನಿಗ್ರಹ ಆಗಬೇಕು. ಅದಕ್ಕೋಸ್ಕರ ಒಂದು ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ಕೃತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ.
ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂತ ಹೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಏನೋ ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಏನು ಬ್ರೇಸ್ಲೆಟ್ಗಳಿದೆ, ಇದನ್ನ ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ
ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.